19 ಈ ತಲೆಬುರುಡೆಗಳು ಅಥವಾ ಅಸ್ಥಿಪಂಜರಗಳು ಸಿಕ್ಕಿದಾವೆ ಇದೆಲ್ಲ ಸತ್ಯನ ಅಂತ ಹೇಳ್ತಾ ಇದ್ದಾರೆ. ಮತ್ತು ಅದ್ರ ಬಗ್ಗೆ ಸ್ಪಷ್ಟವಾದ ಇನ್ನೂ ಅಭಿಪ್ರಾಯಗಳು ಬಂದಿಲ್ಲ ಅನ್ನೋದು ಗಮನಿಸಬೇಕಾಗಿದೆ. ಈಗಾಗಲೇ FSL ವರದಿಗಳು ಬಂದರೂ ಸಹಿತ ಅವ್ರು ಮುಚ್ಚಾಕ್ಲಿಕ್ಕೆ ಆಗಿಲ್ಲ ಅಂತೇಳಿ. ಅಂದ್ರೆ ನಾ ಹೇಳೋ ಉದ್ದೇಶ ಏನಪ್ಪ ಅಂದರೆ ಇಲ್ಲಿ ಇವ್ರೇನು ಆರೋಪ ಮಾಡ್ತಾಯಿದ್ದಾರೆ, ಇವು ಘಟನೆ ನಡೆದಿದ್ದಾವೆ. ಆದರೆ ಈ ಘಟನೆ ನಡೆದಂಥ ಇಷ್ಟೆಲ್ಲ ಘಟನೆಗಳಿಗೆ ಇಲ್ಲಿ ಸೂತ್ರಧಾರರು ಯಾರು ಅನ್ನೋದು ನಾವು ಕೇಳ್ತಾ ಇದ್ದೀವಿ. ಇದು ಇಲ್ಲಿವರೆಗೆ ಯಾಕೆ ಗೊತ್ತಾಗ್ತಾ ಇಲ್ಲ? ಮತ್ತು ನಾವು ಹೌದು ನಿಮಗೆ ಗೊತ್ತಾಗಲಿಲ್ಲ, ನಮ್ಗೆ ಆರೋಪ ಮಾಡ್ತಾಯಿದ್ದೀವಿ, ಅವ್ರನ್ನ ತೊಗೊಂಡು ಬಂದು ಎನ್ಕ್ವೈರಿ ಮಾಡಿರಿ. ಅದನ್ನೂ ಮಾಡ್ತಾಯಿಲ್ಲ SIT. ಈಗ ಅವ್ನು ಕರ್ಕೊಂಡು ಬರ್ತಾನೇ ಇಲ್ಲ, ಅವ್ನು ಕರಿತಾನೂ ಇಲ್ಲ. ಮತ್ತು ಇನ್ನು ಇವ್ರನ್ನ ಕರೆಸಿ ತನಿಖೆ ಮಾಡ್ತೈತೆ ಯಾವಾಗ ಇದು SIT. ಅಂದರೆ SIT ತನ್ನದೇ ಅಂತ ಲಿಮಿಟ್ ಮಾಡ್ಕೊಂಡದ, ತನಿಖೆಯನ್ನು ಮಾಡಲಾರ್ದ, ತನಿಖೆಗೆ ಎಂಟ್ರಿ ಆಗಲಾರ್ದ ಅವ್ರಿಗೆ ಕ್ಲೀನ್ ಚಿಟ್ ಕೊಡುವಂಥ ವ್ಯವಸ್ಥೆ ಇಲ್ಲಿ ನಡೆದ. ಆದರೆ ಒಪ್ತಾ ಇಲ್ಲ. ಆಗ ನಾವು ಪ್ರಶ್ನೆ ಮಾಡೋದು ಇವ್ರಿಗೆ ಏನಪ್ಪ ಅಂದ್ರೆ, ಇವ್ರು ನಾಳೆ ಎನ್ಕ್ವೈರಿ ಮಾಡ್ತಾರದ ಗ್ಯಾರಂಟಿ ಏನದ SIT ಅವರು? ಒಂದು ವೇಳೆ ಅವ್ರಿಗೆ ಕರೆಸಿ ಕೇಳಿ ಏನೋ ಕೇಳಿ ಬಿಟ್ಬಿಟ್ರಪ್ಪ ಅಂತಂದ್ರೆ, ಅವ್ರು ತಪ್ಪಿದಷ್ಟರಲ್ಲ ಅಂತ ಏನಾದರೂ ಸರ್ಟಿಫೈ ಮಾಡಿರಪ್ಪ ಅಂತಂದ್ರೆ ಅದಕ್ಕೆ ನೀವು ಹೋರಾಟಗಾರರು ಏನು ಮಾಡೋರಿದ್ದೀರಿ ಅನ್ನೋದು ಒಂದು ಪ್ರಶ್ನೆಯೂ ಇಲ್ಲದ. ಯಾಕಂದ್ರೆ ತನಿಖೆ ಮಾಡಬೇಕಾದ್ರೆ ಇಷ್ಟೊತ್ತಂದು ಮಾಡ್ತಾಯಿದ್ದ ತನಿಖೆಯನ್ನು ಅವ್ರು ಮಾಡಿಲ್ಲ ಅಂದರೆ ಅವ್ರ ಶಕ್ತಿಗೆ ಮೀರಂಥವರು ಈ ಏನಪ್ಪ ಆಡಳಿತಾಧಿಕಾರಿ ಆಗಿದ್ದಾರೆ ಅನ್ನೋದು ಸ್ಪಷ್ಟ ಆಗ್ತಾಯಿದೆ. ಒಟ್ಟಾರೆಯಾಗಿ ತನಿಖೆಯ ದಿಶಾವರು ಮಾಡೋದ್ರಲ್ಲಿ ನಿರತ ಆಗಿರುವಂತಹ ಈ SIT ನಿಜವಾದ ತನಿಖೆಯನ್ನು ಮಾಡಿತಾ, ನಿಜವಾದ ತಪ್ಪಿತಸ್ಥರನ್ನು ಕರೆದ ಅವರ ತನಿಖೆ ಮಾಡಿ ಸತ್ಯ ಹೊರಗೆ ಹಾಕಿದ್ದ ಅನ್ನೋದು ಇವತ್ತು ದೊಡ್ಡ ಪ್ರಶ್ನಾರ್ಹ. ಅದಕ್ಕೆ ಉತ್ತರ ಹುಡುಕುವಂಥ ಕೆಲಸ ಇವತ್ತು ನಡಿಬೇಕಾಗಿದೆ. ಏನೋ ಆಗಲಿ, ಒಟ್ಟಾರೆಯಾಗಿ ಈ ಒಂದು ಹೋರಾಟಗಾರರು ಅಷ್ಟು ಸುಲಭವಾಗಿ ಹಿಂಸೆರಲಿಕ್ಕಿಲ್ಲ ಅನ್ನೋದು ಮಾತ್ರ ಈಗ ಸ್ಪಷ್ಟ ಆಗಲಿಕ್ಕತ್ತದೆ. ಹೀಗಾಗಿ ಇನ್ನಷ್ಟು ಗೊಂದಲದಲ್ಲಿ ಬಿದ್ದಂಥ ಹೆಗ್ಗಡೆ ಅವರು ಏನು ಮಾಡ್ತಾರೆ ಮುಂದಿನ ದಿನದಲ್ಲೇ ಅನ್ನೋದನ್ನು ನೋಡ್ತಾ ಮತ್ತೆ ಡೆವಲಪ್ ಆದಂಗೆ ನಿಮ್ಮ ಜೊತೆ ಮಾತಾಡ್ತಾರೆ ಅಂತ ಹೇಳಿ, ಇದು ನಿಮ್ಮ ಲೈಕ್ ಆಗಿರ್ಬೋದು. ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಜೊತೆ ಸಬ್ಸ್ಕ್ರೈಬ್ ನಿಲ್ಲಿಸ್ಬಿಟ್ರೆ 16 ನ್ಯೂಸ್ ಅರ್ಧ ಸಿದ್ದರಾಮಯ್ಯ ಸತ್ಯದ ಕೈಗಳಲ್ಲಿ ವಂದನೆಗಳು.